ಖಂಡಿತವಾಗಿ ಕೂಡ 100% ನನಗೆ ವಿಶ್ವಾಸ ಇದೆ. 20 ಮೇಲೆ 2ನೇ ಪಟ್ಟಿ ಬಿಡುಗಡೆ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಬಹುಶಃ ಇವತ್ತೆಲ್ಲ ಕೂಡ ನಾನು ಕೇಳ್ಕೊಂಡಿದ್ದೀನಿ, ಎಲ್ಲ ಲೀಡರ್ಸ್ಗೂ ಕೇಳ್ಕೊಂಡಿದ್ದೀನಿ. ಈ ಒಂದು ಬೆಳಗಾವಿ ಡಿವಿಷನ್ ಅಂದ್ರೆ ನಮ್ಮ ಈ 7 ಡಿಸ್ಟಿಕ್ ಏನ್ ಬರ್ತಾವ, ಈ ಭಾಗದಲ್ಲಿ ಶಂಕರಾನಂದ್ ಅವರ ಮಗ ಓಂ ಪ್ರಕಾಶ್ ಕಣಗಿಲಿ ಆದಮೇಲೆ ಇಲ್ಲಿವರೆಗೆ ಸುಮಾರು 30-32 ವರ್ಷದಿಂದ ಯಾರೊಬ್ರು ಕೂಡ ನಮ್ಮ ಕಮ್ಯುನಿಟಿಗೆ ಈ ಭಾಗದಲ್ಲಿ ಪ್ರಿಫರೆನ್ಸ್ ಕೊಟ್ಟಿಲ್ಲ, ಯಾರೂ ಆಗ್ಲೇ ಇಲ್ಲ. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಒಂದು ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಇಲ್ಲಿ ನಾವು ಸ್ಥಳೀಯರಿರೋದ್ರಿಂದ ನಮಗೆ ಅವಕಾಶ ಕೊಟ್ಟರೆ ಇಲ್ಲಿ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ಒಂದು ಭಾಗಕ್ಕೆ ನಮ್ಗೆ ಕೆಲಸ ಮಾಡಲಿಕ್ಕೆ ಮಂತ್ರಿ ಕೊಡಬೇಕು ಅನ್ನುವಂಥದ್ದು ಬಹಳಷ್ಟು ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಕೇಳ್ಕೊಂಡಿದ್ದೀನಿ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ ಅದು ನ್ಯಾಯಯುತವಾಗಿ ಇವತ್ತು ಈ ಭಾಗಕ್ಕೆ ಕೊಡಬೇಕಾಗ್ತದೆ. ಪ್ರತಿ ಹಂತದಲ್ಲಿ ಕೂಡ ಬರೀ ಸೌತ್ ಅಂತಂದ್ರೆ ನಾರ್ತ್ ಭಾಗನೂ ಕೂಡ ಬೆಳೆಸಬೇಕು. ಪೊಲಿಟಿಕಲಿ ಅದಕ್ಕೆ ಸ್ಟ್ರೆಂತ್ ಕೊಡ್ಬೇಕಂತಂದ್ರೆ ಮತ್ತು ನಾವು ಕೂಡ ಒಳ್ಳೆ ಆರ್ಗನೈಸ್ ಆಗಿ ಪಕ್ಷವನ್ನು ಗ್ರಾಸ್ ರೂಟ್ನಲ್ಲಿ ಕಟ್ಟಬೇಕಂತಂದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಬಾವುಟ ಇನ್ನೂ ಕೂಡ ಗಟ್ಟಿಯಾಗಿ ಆರಿಸ್ಬೇಕಂತಂದ್ರೆ ನಮಗೆ ಅವಕಾಶ ಕೊಟ್ಟರೆ, ನಮ್ಮಂಥವ್ರಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಕೂಡ ಈ ಭಾಗದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ನಾವು ಈ ಭಾಗದಲ್ಲಿ ಪಕ್ಷವನ್ನು ಕಟ್ತೀವಿ ಅನ್ನುವಂಥದ್ದು ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ. ಖಂಡಿತವಾಗಿ ಕೂಡ ನನಗೆ ವಿಶ್ವಾಸ ಇದೆ ಈ ಭಾಗಕ್ಕೂ ಕೂಡ. ಯಾಕಂದ್ರೆ ಹಿಂದೆಲ್ಲ ಧಾರವಾಡ ಜಿಲ್ಲೆ ಅಂತಂದ್ರೆ 2 ಮಂದಿ 3 ಮಂದಿ ಮಂತ್ರಿಗಳಿದ್ದಂತ ಉದಾಹರಣೆಗಳು ಕೂಡ ಇದೆ. ಇದು ಬೆಂಗಳೂರು ಬಿಟ್ರೆ 2ನೇ ಪ್ರತಿಷ್ಠಿತವಾದಂತ ಒಂದು ಕೇಂದ್ರ ಈ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆ ಅವಕಾಶ ಕೊಡ್ಲೇಬೇಕು. ಬರೀ ಬಾಯಿ ಮಾತಿನಲ್ಲಿ ನಾವು ಬರೀ ಬೆಂಗಳೂರು ಆದ್ಮೇಲೆ ಹುಬ್ಬಳ್ಳಿ ಅಂತ ಹೇಳಿ ಬಾಯಿ ಮಾತಿನಲ್ಲಿ ನಾವೆಲ್ಲ ಹೇಳುವಂತದ್ದಾಗ್ತದೆ. ಆದ್ರೆ ಇಲ್ಲಿ ಅವಕಾಶಗಳು ಬಹಳ ಕಡಿಮೆ. ರಾಜಕೀಯವಾಗಿರ್ಬೋದು, ಬೇರೆ ರೀತಿಯ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶ ವಂಚಿತರಾಗಿರ್ತೀವಿ. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಹೆಚ್ಚು ಅವಕಾಶವನ್ನು ಕೊಡ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ. ಸಣ್ಣ ಪುಟ್ಟ ಈಗ ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಫ್ಯಾಮಿಲಿಯಲ್ಲೇನೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತಾವ. ಇದೊಂದು ದೊಡ್ಡ ಪಾರ್ಟಿ, ಸಮುದ್ರ. ಇಲ್ಲಿ ಒಂದು ಸಣ್ಣ ಪುಟ್ಟ ಏನಾದರೂ ಅವರ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವರು ಒಂದು ಅವಕಾಶ ಕೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ಚರ್ಚೆನೂ ಆಗಿದೆ. ಅದೆಲ್ಲ ಸರಿ ಹೋಗ್ತದೆ. ಅದೇನು ಯಾವುದೋ ಅಂಥದ್ದು ಯಾವುದೋ ತೊಂದರೆ ಆಗೋದಿಲ್ಲ. ಸಿಕ್ಕೇ ಸಿಗುತ್ತೆ ವಿಶ್ವಾಸ ಇದೆ. 100% ಸಿಕ್ಕೇ ಸಿಗ್ತದೆ ಅಂತ ವಿಶ್ವಾಸ ಇದೆ. ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರದಿಂದ ಅವರನ್ನೇ ಪರಿಗಣನೆ ಮಾಡ್ತಾರೆ. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಕಿತ್ತೂರು ಕರ್ನಾಟಕಕ್ಕೂ ಕೂಡ ಈ ಭಾಗದಲ್ಲಿ ಪ್ರಿಫರೆನ್ಸ್ ಕೊಡಬೇಕು. ವಿಶೇಷವಾಗಿ ನಮ್ಮ ಸಮಾಜ 100ಕ್ಕೆ 90% ಕಾಂಗ್ರೆಸ್ ಪರವಾಗಿ ಕೆಲಸ ವೋಟ್ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಡೆಲ್ಲಿಗೆ ಹೋಗಬೇಕಾಗಿಲ್ಲ, ನಮ್ಮ ಹೈಕಮಾಂಡ್ ಇಲ್ಲೇ ಬೆಂಗಳೂರಿನಲ್ಲೇ ಇದೆ. ಅದೇ ಬೆಂಗಳೂರಿನಲ್ಲೇ ನಾನು ಒತ್ತಾಯ ನಮ್ಮ ಯಾವ ಮುಖಂಡರನ್ನು ಭೇಟಿ ಆಗಬೇಕು, ಯಾರಿಗೆ ಒತ್ತಾಯ ಮಾಡಬೇಕು ಅವ್ರಿಗೆಲ್ಲ ಒತ್ತಾಯ ಮಾಡಿದ್ದೀನಿ. ಇಲ್ಲ, ಮತ್ತೆ ಹೋಗ್ತೀನಿ, ಇನ್ನೂ ಟೈಮ್ ಇದೆ. ಮತ್ತೊಮ್ಮೆ ಹೋಗಿ ಬೇಡಿಕೆ ಇಡ್ತೀನಿ. ಅವ್ರಿಗೂ ಒಲವು ಇದೆ, ಈ ಭಾಗದಲ್ಲಿ ಮಾಡಬೇಕು, ಬಹಳ ಗ್ಯಾಪ್ ಆಗಿದೆ, ಪೊಲಿಟಿಕಲ್ ಸ್ಟ್ರೆಂತ್ ಕೊಡಬೇಕು, ಈ ಭಾಗಕ್ಕೂ ಕೂಡ ಒಂದು ಶಕ್ತಿ ತುಂಬಬೇಕನ್ನೋದು ಮನವರಿಕೆ ಆಗಿದೆ. ಹೊಸಬರಿಗೆ ಅವಕಾಶ ಮಾಡಬೇಕು, ಹೊಸ ಮುಖಗಳಂತ ಕೂಡ ಪಕ್ಷ ಹೇಳಿದೆ. ಹೊಸ ಮುಖಗಳಿಗೆ ಮಣೆ ಹಾಕ್ತೀವಿ ಅಂತೇಳಿ. ಅದು ಬಹುಶಃ ಹೆಚ್ಚು ಪರ್ಸೆಂಟೇಜ್ ಈಗಿನ ಒಂದು ಇದರಲ್ಲಿ 50% ಹೊಸ ಮುಖಗಳಿಗೆ ಮಣೆ ಹಾಕ್ತೀವಿ ಅನ್ನೋಂಥದ್ದಿದೆ. ಅದರಲ್ಲೆಲ್ಲ ಕೂಡ ಅವಕಾಶ ಆಗ್ತದೆ. ಮತ್ತು 60 ಇಯರ್ಸ್ ಬಿಲೋ ಕೂಡ ಕೊಡ್ಬೇಕನ್ನುವಂಥದ್ದು ಕೂಡ ಒಂದು ಕೆಲವು ತೀರ್ಮಾನಗಳು ಕೂಡ ಹೈಕಮಾಂಡ್ ನಲ್ಲಿ ತೆಗೆದುಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೆಲ್ಲ ಕೂಡ ರೀತಿಯಲ್ಲಿ ಎಲ್ಲ ನೋಡಿದಾಗ ಖಂಡಿತವಾಗಿ ನಮ್ಗೆ ಅವಕಾಶ ದೊರಕುತ್ತದೆ. ಈ ಸಲ ಬೆಂಗಳೂರು ವಾಪಸ್ ಬರೋದು ಸರ್, ನೋಡೋಣ. ಎಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಇರ್ತದೆ. ಆದ್ರೆ ಖಂಡಿತವಾಗಿ ಕೂಡ ನಮ್ಗೆ ನಂಬಿಕೆ ಇದೆ. ಈಗಾಗಲೇ 2-3 ಬಾರಿ ನಮಗೆ ಅವಕಾಶಗಳು ವಂಚಿತರಾಗಿದೆ. ಈ ಬಾರಿ ಅವಕಾಶ ದೊರೀತದೆ.